ಇವತ್ತಿನ ನೆಕ್ಸ್ಟ್ 21 ಡೇಸ್ ನನ್ನ ಫೇವ್ರೆಟ್ ರೆಸಿಪೀಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದು ಆಫ್‌ಕೋರ್ಸ್ ಆರೋಗ್ಯ ನಮಗೆ ಸಿಕ್ಕಾಪಟ್ಟೆ ಮುಖ್ಯ. ಹಾಗಾಗಿ ಬೂದ್ ಕುಂಬಳಕಾಯಿ ಜ್ಯೂಸನ್ನ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಸಾಕಷ್ಟು ಬಾರಿ ಕೇಳಿದ್ದೀರಾ. ಈ ಒಂದು ಜ್ಯೂಸ್‌ನ ಮಾಡೋದಕ್ಕೆ ಬೇಕಾಗಿರೋದು ಬೂದ್ ಕುಂಬಳಕಾಯಿ. ಒಂದು ಮೀಡಿಯಮ್ ಸೈಜ್ ಬೂದ್ ಕುಂಬಳಕಾಯಿ ತೊಗೊಂಡು ಬಂದರೆ 4 ದಿನ ಜ್ಯೂಸ್ ಮಾಡಿ ಕುಡಿಬೋದು. ಅಂದರೆ ಒಂದು ಟೈಮಿಗೆ 1/4 ಭಾಗ ಬೂದ್ ಕುಂಬಳಕಾಯಿ ಬೇಕಾಗತ್ತೆ. ಅದನ್ನು 4 ಪೀಸ್‌ಗಳಾಗಿ ಮಾಡಿಕೊಂಡು ಸಿಪ್ಪೆ ತೆಗೆದು ಬೀಜದ ಭಾಗ ಏನಿರುತ್ತೆ ಅದನ್ನು ಕೂಡ ಅಂದರೆ ಬೀಜಗಳನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಬೂದ್ಗುಂಬಳಕಾಯಿನ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕಾಗತ್ತೆ. ಇದನ್ನ ಒಂದು ಜಾರಿಗೆ ಹಾಕೊಂಡು ನೀವು ರುಬ್ಕೊಳ್ಬೋದು. ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂತ ಅಂದರೆ ಮಿಕ್ಸಿ ಜಾರ್ ಏನಿರುತ್ತೆ ಅಥವಾ ಮಿಕ್ಸಿ ನೀವು ಪ್ರತಿನಿತ್ಯ ಏನು ಬಳಸ್ತೀರಾ ಅದರಲ್ಲೇ ಜ್ಯೂಸನ್ನು ಮಾಡ್ಕೊಳ್ಬೋದು. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಜ್ಯೂಸಾಗಿ ಮಾಡ್ಕೊಳ್ಳಿ. ಅದಾದ ನಂತರ ಇದನ್ನು ಶೋಧಿಸಿ ಅಂದರೆ ಫಿಲ್ಟರ್ ಮಾಡಿ ಕುಡಿಬೇಕಾಗತ್ತೆ. ನಿಮಗೆ ಇದ್ರ ಟೇಸ್ಟ್ ಇಷ್ಟ ಆಗಲ್ಲ ಅಂತ ಅಂದರೆ ಸ್ವಲ್ಪ ನಿಂಬೆ ರಸ ಹಾಗೆ ಪಿಂಕ್ ಸಾಲ್ಟನ್ನ ಕೂಡ ಬಳಸಬಹುದು. ಸೊ ಈ ಒಂದು ಜ್ಯೂಸನ್ನು ನಾನು ವಾರದಲ್ಲಿ 3 ಸಲ ಕನ್ಸ್ಯೂಮ್ ಮಾಡ್ತೀನಿ. ಈ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಗೇನಾದರೂ ಕಾನ್ಸ್ಟಿಪೇಷನ್ ಇದ್ದರೆ, ಡೈಜೆಷನ್ ಕರೆಕ್ಟಾಗಿ ಆಗ್ತಿಲ್ಲ ಅಂತ ಅಂದರೆ, ಗ್ಯಾಸ್ಟ್ರಿಕ್ ಆಗ್ತಿದ್ರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ 90% ವಾಟರ್ ಕಂಟೆಂಟ್ ಇರೋದ್ರಿಂದ ಡಿಹೈಡ್ರೇಟ್ ಏನಾದರೂ ಆಗಿದ್ರೆ ದೇಹನ ತಂಪು ಮಾಡೋದಕ್ಕೆ ಈ ಒಂದು ಜ್ಯೂಸ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದನ್ನು ಎವ್ರಿ ಡೇ ಕನ್ಸ್ಯೂಮ್ ಮಾಡೋದ್ರಿಂದ, ಖಾಲಿ ಹೊಟ್ಟೆಲಿ ಕನ್ಸ್ಯೂಮ್ ಮಾಡೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅಂತ ನಾನು ಓದಿ ತಿಳ್ಕೊಂಡಿದ್ದೀನಿ. ಇದ್ರಲ್ಲಿ ನಾನು ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಆದರೆ ಕೆಲವು ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಸೊಪ್ಪಿರ್ಬೋದು ಪ್ರತಿನಿತ್ಯ ನಾವು ತಿನ್ನೋದ್ರಿಂದ, ಮನೇಲೇ ಮಾಡಿರುವಂಥ ಅಡುಗೆನ ತಿನ್ನೋದ್ರಿಂದ ನಮ್ಮ ಆರೋಗ್ಯ, ನಮ್ಮ ಸ್ಕಿನ್, ನಮ್ಮ ಹೆಲ್ತನ್ನು ನಾವೇ ಚೆನ್ನಾಗಿ ನೋಡ್ಕೊಳ್ಬೋದು. ಆರೋಗ್ಯವಾಗಿ ತಿನ್ನಿ, ಆರೋಗ್ಯವಾಗಿರಿ. ಇದನ್ನ ನೀವು ಮನೇಲೇನಾದರೂ ಟ್ರೈ ಮಾಡಿ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮುಂದಿನ ರೆಸಿಪಿಯೊಟ್ಟಿಗೆ ಮುಂದಿನ ಎಪಿಸೋಡಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.